ಇನ್ನು ಮುಂದಿನ ರಾಶಿ ವೃಷಭ ರಾಶಿಗೆ ಬರೋದಾದ್ರೆ ಹೇಗಿದೆ 2026ರ ವರ್ಷ ಭವಿಷ್ಯ? ವೃಷಭ ರಾಶಿಯವರಿಗೆ 2026 ಒಂದು ಲಕ್ಕಿ ವರ್ಷ ಅಂತ ಹೇಳ್ಬೋದು. 2026ರಲ್ಲಿ ನೀವು ಅನುಭವಿಸುವಂತಹ ಯೋಗ ಮತ್ತೆ ನಿಮಗೆ ಸಿಗಲಿಕ್ಕೆ ಸುಮಾರು 40 ವರ್ಷಗಳ ಕಾಲ ಬೇಕು. ಓ, ಅಷ್ಟೊಂದು ಒಳ್ಳೆಯ ವರ್ಷ ಈ ಸತಿ. ಉತ್ತಮವಾದಂತಹ ವರ್ಷ 2026 ಶ್ರೀ ಪರಾಭವ ಸಂವತ್ಸರ ಇದೆಯಲ್ಲ, ನಿಮಗೆ ಜಯದ ಸಂವತ್ಸರ ಅಂತ ಅಂದ್ಕೊಳ್ಬೋದು. ವೃಷಭ ರಾಶಿವರೆಗೆ 11ನೇ ಮನೆಯಲ್ಲಿರುವಂತಹ ಭಾಗ್ಯಸ್ಥಾನದಲ್ಲಿರುವಂತಹ ಶನಿ ಮತ್ತು ಯೋಗ ಸ್ಥಾನದಲ್ಲಿರುವಂತಹ ಗುರು, ಸ್ವಕ್ಷೇತ್ರಾಧಿಪತಿಯಾದ ಶುಕ್ರನ ಯೋಗ ಫಲ, ಇವೆಲ್ಲವೂ ಸಹ ಉತ್ತುಂಗದ ವರ್ಷವಾಗಿ ಉತ್ತುಂಗದ ಫಲವನ್ನು ಕೊಡುವಂತಹ ಸಮೃದ್ಧವಾದಂತಹ ವರ್ಷವಾಗಿರುವಂತಹ ಸಾಧ್ಯತೆಗಳು 100ಕ್ಕೆ 100 ಪಾಲು ನಿಮಗೆ ವೃಷಭ ರಾಶಿವರೆಗೆ ಸಿಗುತ್ತೆ. ವೃಷಭ ರಾಶಿಯವರೆಗೆ ಅಂದುಕೊಂಡಂತಹ ಎಲ್ಲ ಕೆಲಸ ಕೈಂಕರ್ಯಗಳು ನೀವು ಈಗಲೇ ಮಾಡ್ಕೊಳ್ಬೋದು. ನಾನು ಆಗಲೇ ಮೇಷರಾಶಿಗೆ ಹೇಳ್ಬೇಕಾದ್ರೆ ಒಂದು ಸಣ್ಣದಾಗಿ ಒಂದು ಮಾತನ್ನು ಹೇಳಿದೆ, ನೀವು ಗಮನಿಸಿರ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಏನಕ್ಕಾಗಿ ಅಂತ ಅಂದರೆ 2026 2027 ಇದೆಯಲ್ಲ, ನಿಮಗೆ ಈ ವರ್ಷದಲ್ಲಿ ನೀವು ಮಾಡುವಂತಹ ಕೈಂಕರ್ಯಗಳು ವ್ಯವಹಾರಗಳೆಲ್ಲವೂ ಸಹ ಸಮೃದ್ಧವಾಗಿ ನಡೆಯುತ್ತೆ. 2028 ನಿಮಗೆ ಸಾಡೆ ಸತ್ ಆರಂಭವಾಗುತ್ತೆ. 7 ವರ್ಷಗಳ ಕಾಲ ನೀವೇನು ಮಾಡಿದ್ರೂ ಸಹ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಭಾಳ ಕಷ್ಟಕರವಾಗುತ್ತೆ. ಆದ್ದರಿಂದ ಹೀಗೆ ಬಂದಿರುವಂತಹ ಯೋಗವೇ ಸುಯೋಗ, ಈಗ ಬಂದಿರುವಂತಹ ದಿನವೇ ಅತ್ಯಂತ ಉತ್ತಮವಾದಂಥ ದಿನ ಅಂತ ನಾವು ಅಂದ್ಕೊಂಡು, ಈ ದಿನದಲ್ಲಿ ನೀವೇನೇನು ಈ ವರ್ಷದಲ್ಲಿ ಏನೇನು ನೀವು ಸಾಧ್ಯವಾದಷ್ಟು ಸಹ ನೀವು ಅಭಿವೃದ್ಧಿಗಳನ್ನು ನೋಡ್ತೀರೋ, ಮುಂದಿನ ಕಷ್ಟದ ದಿನಗಳಲ್ಲಿ ಅದು ನೀವೆಲ್ಲವೂ ಸಹ ರಕ್ಷಣೆಯನ್ನು ಮಾಡುತ್ತೆ. ಆದ್ದರಿಂದ ವೃಷಭ ರಾಶಿವರೆಗೆ ನೋಡಿ, ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ, ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಸಮೃದ್ಧವಾಗಿ ಕೈಗೂಡುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಪ್ರಶಂಸೆ ಸಿಗುತ್ತೆ, ಬಡ್ತಿ ಸಿಗುತ್ತೆ, ಹೊರದೇಶಗಳಿಗೆ ಹೋಗುವಂಥ ಸುಯೋಗಗಳು ಸಿಗುತ್ತೆ, ಕೈ ಹಾಕಿದ ಕೆಲಸದೆಲ್ಲವೂ ಸಹ ಅನುಕೂಲವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ನಿಮ್ಮ ವ್ಯವಹಾರದಲ್ಲಿ ಮನೆ ಕಟ್ಟುವಂತಹ ಯೋಗ, ಮದುವೆ ಮನೆಯಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗುವಂತಹ ಯೋಗ, ಮತ್ತು ನಿವೇಶನ ತೆಗೆದುಕೊಳ್ಳುವಂತಹ ಯೋಗ, ಇದಕ್ಕಿಂತ ಇನ್ನೇನು ಬೇಕು? ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ. ಯಾವುದನ್ನು ಕೈ ಇಕ್ಕಿದ್ರೂ ಸಹ ಕೈ ಇಟ್ಟದ ಕೆಲಸದಲ್ಲಿ ನಷ್ಟ ಅನ್ನುವಂಥದ್ದು ನೀವು ಕಾಣೋದೇ ಇಲ್ಲ ವೃಷಭ ರಾಶಿಯವರು. ಬೇಕಾದ್ರೆ ನೀವು ಫೋನ್ ಮಾಡಿ ಹೇಳ್ತೀರಿ, ಇಲ್ಲ ಗುರುಗಳೇ ನೀವು ಹೇಳಿದ್ರಿ, ಖಂಡಿತವಾಗಿ ನಮಗೆ ಫಲ ಸಿಗ್ತಾ ಇದೆ, ಖಂಡಿತವಾಗಿ ನಮ್ಮ ಜೀವನ ಅಮೃತದ ರೀತಿಯಲ್ಲಿ ನಮಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತೀರಿ. ಯಾಕೆ ಅಂತಂದರೆ ನಾನು ಹೇಳೋದಲ್ಲ, ನಿಮಗೆ ಕೊಡುವಂಥ ಭಗವಂತನ ಪ್ರೇರಣೆ, ಭಗವಂತನ ಅನುಗ್ರಹ ನಿಮ್ಗೆ ಹಂಗಿದೆ. ಆದ್ದರಿಂದ ಅಂಥ ಸಮಸ್ಯೆ ಇಂಥ ಸಮಸ್ಯೆ ಅಂತ ನಾನು ವೃಷಭ ರಾಶಿ ಖಂಡಿತವಾಗಿ ಹೇಳೋದಿಲ್ಲ. ಯಾಕೆಂದರೆ 90% ಫಲ ಇದ್ದು 10% ಫಲ ಇಲ್ಲ ಅಂತಂದರೆ ನಾನು ಅದನ್ನು ತೆಗೆದುಕೊಳ್ಳೋದೇ ಇಲ್ಲ. ಆದ್ದರಿಂದ ವೃಷಭ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲ 2026ರಲ್ಲಿದೆ. 2026ರಲ್ಲಿ ಕೇವಲ 4-5 ರಾಶಿಗಳಿಗೆ ಮಾತ್ರವೇ ಯೋಗ ಫಲ ಇರುವಂಥದ್ದು. ಮಿಕ್ಕಿದೆಲ್ಲ ರಾಶಿಗಳಿಗೂ ಸಹ ಒಂದಲ್ಲ ಒಂದು ಅನಿಷ್ಟ, ಒಂದಲ್ಲ ಒಂದು ಕಷ್ಟ ಸಮಸ್ಯೆಗಳಿದೆ. ಅದರಲ್ಲಿ ಮೊಟ್ಟ ಮೊದಲು ಸೇರಿಕೊಳ್ಳುವಂಥದ್ದು ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಗೆ ಸಿಗುವಂಥ ಯೋಗ ಫಲ ನಾನು ಆಗಲೇ ಹೇಳಿದೆ, 2 ವರ್ಷ ಆದಮೇಲೆ ಈ ಥರ ಯೋಗ ಫಲ ಸಿಗೋದಿಲ್ಲ. ಆದ್ದರಿಂದ ಗುರುಗಳೇ ಏನು ಮಾಡೋದು, ದುಡ್ಡಿಲ್ಲ, ಕಾಸಿಲ್ಲ, ವ್ಯವಹಾರಗಳು, ಖಂಡಿತವಾಗಿ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಆಗುತ್ತೆ. ನನ್ನ ಹತ್ರ ಇವತ್ತು 10 ರೂಪಾಯಿ ದುಡ್ಡಿದ್ರೆ 100 ರೂಪಾಯಿಯಷ್ಟು ವ್ಯವಹಾರ ಮಾಡ್ಬೋದು. ಅಷ್ಟು ಚಾಕುಚಕ್ಯತೆ, ಅಷ್ಟು ಐಡಿಯಾಗಳಿರುತ್ತೆ, ಅಷ್ಟು ನಿಮಗೆ ಬೆಂಬಲ ಸಿಗುತ್ತೆ, ಅಷ್ಟು ಸಹಕಾರ ಸಹಯೋಗ ಸಿಗುತ್ತೆ. ಈ ಸಹಕಾರ ಸಹಯೋಗ ಬೆಂಬಲ ಇದೆಲ್ಲವೂ ತೆಗೆದುಕೊಂಡು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿ ಮಾಡ್ಕೊಳ್ಬೋದು. ಯಾರೋ ಜಾಗ ತೆಗೆದುಕೊಳ್ಬೇಕು ಅಂತಂದರೆ ಖಂಡಿತವಾಗಿ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ, ಕಾಲಹರಣ ಮಾಡೋಕ್ಕೆ ಹೋಗಬೇಡಿ, ಜಾಗ ತೆಗೆದುಕೊಳ್ಳಿ. ಮನೆ ಕಟ್ಟಬೇಕು ಅಂತಂದರೆ ಪರವಾಗಿಲ್ಲ, ಸ್ವಲ್ಪ ಸಾಲ ಮಾಡ್ಬೋದು, ನಾಳೆ ತೀರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಖಂಡಿತವಾಗಿ ಮನೆ ಕಟ್ಟಿ. ಯಾಕೆ ಅಂದರೆ ಇಂಥ ದಿನಗಳು ಖಂಡಿತವಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟವಾದಂಥ ದಿನಗಳು ಸಿಗುತ್ತೆ. ಈಗ ದಿನವೇ ನಿಮಗೆ ಅತ್ಯಂತ ಫಲಪ್ರದವಾದಂತಹ ವರ್ಷ. ಆದ್ದರಿಂದ ಇಂಥ ವರ್ಷವನ್ನು ನೀವು ಉತ್ತಮವಾಗಿ ಬಳಸ್ಕೊಳ್ತೀರಾ ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ನಿಮ್ಮ ರಾಶ್ಯಾಧಿಪತಿ ಬಂದು ಶುಕ್ರ ಗ್ರಹ. ಶುಕ್ರ ಅಂದರೆ ಗೊತ್ತಲ್ಲ, ದುಡ್ಡು. ಈ ರಾಶಿಯೂ ಸಹ ಅತ್ಯಂತ ಫಲಪ್ರದಲ್ಲಿರುತ್ತಾನೆ. ಆದ್ದರಿಂದ ನೋಡಿ, ಗುರುಬಲ ಇದೆ, ಶನಿ ಬಲ ಇದೆ, ಶುಕ್ರ ಬಲ ಇದೆ, ಇನ್ನೇನು ಬೇಕು ನಿಮಗೆ? ರಾಹು ಕೇತುಗಳು ನಿಮಗೆಲ್ಲವೂ ಅಂದರೆ ನಿಮಗೆ ಸಣ್ಣ ಪುಟ್ಟ ಪ್ರಯತ್ನ ಪಟ್ಟರೆ ನಿಮ್ಮ ಸ್ನೇಹಿತ ಇರ್ಬೋದು, ಬಂಧು ಇರ್ಬೋದು, ಬಳಗವಿರ್ಬೋದು, ನಿಮ್ಮೆಲ್ಲರೂ ಸಹ ಮಾಡಿರಿ, ನಮ್ಮ ಕೈಲಾದಂಥ ಸಹಕಾರ ಮಾಡ್ತೀವಿ, ನಾವು ಚೂರು ಸಹಾಯ ಮಾಡ್ತೀವಿ ಅನ್ನುವಂಥದ್ದು ಮನಸ್ಸು ಖಂಡಿತವಾಗಿ ಆ ಥರ ಮನಸ್ಕರು ಸಿಗ್ತಾರೆ ನಿಮಗೆ. ಆದ್ದರಿಂದ ಪ್ರಯತ್ನ ಪಡಿ. ಖಂಡಿತವಾಗಿ 2026ನೇ ಇಸ್ವಿ ವೃಷಭ ರಾಶಿವರಿಗೆ ಲಕ್ಕಿ ವರ್ಷ, ಗೋಲ್ಡನ್ ವರ್ಷ ಅಂತ ಹೇಳ್ಬೋದು. ಅದನ್ನು ಖಂಡಿತವಾಗಿ ನೀವು ಬಳಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ವೃಷಭ ರಾಶಿಗೆ ನಾನು ಹೇಳ್ತೇನೆ.